ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಕೀರ್ತಿ ನಾರಾಯಣ್. ಎಸ್, ಬಿಗ್ ಬಾಸ್ ಮುಗ್ದು ಸ್ವಲ್ಪ ದಿನಗಳು ಕಳೆದಿದ್ರು ಕೂಡ ಆ ಬಿಗ್ ಬಾಸ್ ಗುಂಗಿಂದ ಜನ ಆಚೆ ಬಂದಿಲ್ಲ ಅಂತಾನೆ ಹೇಳ್ಬೋದು. ಸೊ ನಮ್ ಜೊತೆ ಇವತ್ತು ಬಿಗ್ ಬಾಸ್ ನ ಟಾಸ್ಕ್ ಮಾಸ್ಟರ್ ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಟಾಪ್ 6 ಕಂಟೆಸ್ಟೆಂಟ್ ಆಗಿ ಆಚೆ ಬಂದಿರುವಂತಹ ಧನುಷ್ ಅವ್ರು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಹೆಂಗಿದೆ ಸರ್ ಬಿಗ್ ಬಾಸ್ ಇಂದ ಆಚೆ ಬಂದ ನಂತರ ಲೈಫ್? ತುಂಬಾ ಚೆನ್ನಾಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಹೊರಗಡೆ ಬಂದ್ಮೇಲೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಗುತ್ತೆ. 100+ ಡೇಸ್ ಈಸಿ ವಿಚಾರನೇ ಅಲ್ಲ. ಸೊ ಹೇಗಿತ್ತು ಸರ್ ಬಿಗ್ ಬಾಸ್ ಜರ್ನಿ? ಅಂದ್ರೆ ಇಲ್ಲಿ ಹೊರಗಡೆಯಿಂದ ಹೋಗ್ಬೇಕಾದ್ರೆ ಏನೋ ಅಂದ್ಕೊಂಡು ಹೋಗಿರ್ತೀವಿ. ಅಲ್ಲಿ ಒಳಗಡೆ ಹೋದ್ಮೇಲೆ ಅದ್ರ ಮೇಲೆ ಇರೋ ಒಪಿನಿಯನ್ನೇ ಚೇಂಜ್ ಆಗೋಗುತ್ತೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಒಳಗಡೆ ಹೋದ್ಮೇಲೆ ಸುದೀಪ್ ಸರ್ಗೂ ಹೇಳಿದ್ದೀನಿ ಇದನ್ನ. ಅಲ್ಲಿ ಒಳಗಡೆ ಬಂದಮೇಲೆ ತುಂಬ ಜನ ಯಾರು ಈ 11 ಸೀಸನ್ ಕಂಟೆಸ್ಟೆಂಟ್ಸ್ ಇದ್ದಾರೋ ಅವರೆಲ್ಲರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗೋಯ್ತು. ಅಲ್ಲಿರೋದು ಈಸಿನೇ ಅಲ್ಲ, ನೆಕ್ಸ್ಟ್ ಲೆವೆಲ್ ಕಷ್ಟ. ಆಮೇಲೆ ತಲೆ ಓಡಿಸ್ತಾನೇ ಇರಬೇಕು ಅಲ್ಲಿ 24 ಗಂಟೆ. ನಿದ್ದೆ ಮಾಡಿದ್ರು ತಲೆಯಲ್ಲಿ ಓಡ್ತಾನೆ ಇರುತ್ತೆ. ತುಂಬ ಕಷ್ಟ ಆ್ಯಕ್ಚುಲಿ. ನೀವು ಕಲ್ತದ್ದೇನು ಬಿಗ್ ಬಾಸ್ ಮನೆಯಿಂದ? ವ್ಯಾಲ್ಯೂಸ್. ಒಂದೊಂದು ವಿಷಯಕ್ಕೂ, ಒಂದೊಂದು ಚಿಕ್ಕ ವಿಷಯಕ್ಕೂ ವ್ಯಾಲ್ಯೂಸ್ ಏನು ಅಂತ ತುಂಬ ತಿಳ್ಕೊಂಡೆ. ಬಿಗ್ ಬಾಸ್ ಮನೇಲಿ ನಿಮಗೆ ತುಂಬಾ ಕಷ್ಟ ಆಗಿರುವಂತ ವಿಷಯ? ಫ್ಯಾಮಿಲಿ ಬಿಟ್ಟಿರೋದು. ನಂಗೂ ಗೊತ್ತಿರಲಿಲ್ಲ ಅಷ್ಟೊಂದು ಫ್ಯಾಮಿಲಿ ಮಿಸ್ ಮಾಡ್ಕೊಂತೀನಿ. ಅಲ್ಲಿ ಒಳಗಡೆ ಬೆಲೆ ಗೊತ್ತಾಗಿದ್ದು, ಒಬ್ಬೊಬ್ರನ್ನ ಎಷ್ಟು ಮಿಸ್ ಮಾಡ್ಕೊಂತೀವಿ, ಒಂದೊಂದು ಚಿಕ್ಕ ಥಿಂಗ್ ಎಷ್ಟು ಮಿಸ್ ಮಾಡ್ಕೊಂತೀವಿ. ಟಾಪ್ 6 ಕಂಟೆಸ್ಟೆಂಟ್ ಆಗಿ ಆಚೆ ಬಂದ್ರಿ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಟಾಪ್ 6 ಅಲ್ಲಿ ಇದ್ದಿದ್ದು, ಅಥವಾ ಬೇರೆ ಪ್ಲೇಸ್ ಇರಬೇಕಿತ್ತು ಅಂತ ಇದೆಯಾ? ಎಲ್ರಿಗೂ ಅವರೇ ಗೆಲ್ಲಬೇಕು ಅಂತ ಆಸೆ ಇರುತ್ತಲ್ವಾ. ಸೊ ನೀವು ಯಾರನ್ನ ಕೇಳಿದ್ರು, ಫಸ್ಟ್ ಬಂದಿರೋರನ್ನ ಕೇಳಿದ್ರು, ಸೆಕೆಂಡ್ ಬಂದಿರೋರನ್ನ ಕೇಳಿದ್ರು, ಅದನ್ನೇ ಹೇಳೋದು. ಯಾಕಂದ್ರೆ ನಾನೇ ಗೆಲ್ಲಬೇಕು ಅಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರ ಆಟ ಗೊತ್ತಿರುತ್ತೆ, ಅವ್ರವ್ರ ಕಷ್ಟ ಗೊತ್ತಿರುತ್ತೆ. ಅಲ್ಲಿ ಒಳಗಡೆ ಆದ್ಮೇಲೆ ಪ್ರತಿಯೊಬ್ಬರು ಕಷ್ಟಪಟ್ಟಿರ್ತೇವೆ, ಪ್ರತಿಯೊಬ್ಬರಿಗೂ ಅವ್ರವ್ರು ಗೆಲ್ಲಬೇಕು ಅಂತ ಇರುತ್ತೆ. ಸೊ ನನಗೂ ಗೆಲ್ಲಬೇಕು ಅಂತಲೇ ಇದ್ದಿದ್ದು. ಸೊ ಆದರೂ 6th ಪ್ಲೇಸಿಗೆ ಬಂದಿದ್ದೀವಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಜನರ ಆಟ, ಜನರು ಓಟು, ಅವ್ರು ಇಷ್ಟಪಟ್ಟಿರೋದು, ಅದ್ರ ಮೇಲೆ ಡಿಪೆಂಡ್ ಇರಬೇಕಾದ್ರೆ ನಾವೇನು ಬೇಜಾರು ಮಾಡ್ಕೊಂಡ್ರು ಅಷ್ಟೇ. ಇವಾಗ ಏನು ಸಿಕ್ಕಿದೆಯೋ ಅದಕ್ಕಿಂತ ಮುಂದೆ ಇನ್ನೂ ಏನೋ ಚೆನ್ನಾಗಿ ಸಿಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಓಕೆ, ಟಾಪ್ 6 ಅಲ್ಲಿ ಇದ್ರೆ ನೀವು ಆ ಪ್ಲೇಸಲ್ಲಿ ಇದ್ದಾಗ ಇವಾಗ ನಾನೇ ಆಚೆ ಬರ್ತೀನಿ ಅಂತ ಅನ್ಕೊಂಡಿದ್ರೆ? ಇಲ್ಲ. ಯಾರು ಆಚೆ ಬರ್ಬೋದು ಅಂತ ಅನ್ಕೊಂಡಿದ್ರಿ? ಯಾರು ಬೇಕಾದ್ರೂ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಟ್ನಾಗ ನಾನು ಆಚೆ ಬರೋವರೆಗೂ ನಾನೇ ಗೆಲ್ಲಬೇಕು ಅಂತಾನೆ ಅಂದ್ಕೊಂಡಿದ್ದೀನಿ. ನಾನೇ ಗೆಲ್ತೀನಿ ಅಂತಾನೂ ಅಂದ್ಕೊಂಡಿದ್ದೀನಿ ಆಚೆ ಬರೋವರೆಗೂ. ಸೊ 6th ಆಚೆ ಬಂದಾಗ ಯಾರು ಬೇಕಾದ್ರೂ ಗೆಲ್ಲಿ ಅಂತಾನೆ ಸುಮ್ಮನೆ. ಓಕೆ, ಯಾರು ಅನ್ಕೊಂಡಿರ್ಲಿಲ್ಲ ಟಾಪ್ 6 ಅಲ್ಲಿ ನೀವು ಆಚೆ ಬರ್ತೀರಿ ಅಂತ. ಕೆಲವ್ರು ರಘು ಸರ್ನ ಅನ್ಕೊಂಡಿದ್ರು, ಗೊತ್ತಿರ್ಲಿಲ್ಲ ಯಾರು ಆಚೆ ಬರ್ತಾರೆ ಅಂತ. ಬಟ್ ನಿಮ್ಮ ಅಮ್ಮ ನೀವು ಆಚೆ ಬಂದಾಗ ಸಿಕ್ಕಾಪಟ್ಟೆ ಹತ್ರ. ನೆಕ್ಸ್ಟ್ ಹೆಂಗ್ ಸಮಾಧಾನ ಮಾಡಿದ್ರು ಅವ್ರನ್ನ ನೀವು? ಅಲ್ಲೇ ಸಮಾಧಾನ ಮಾಡಿದೆ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಸರಿ ಹೋದ್ರು. ತಲೆ ಕೆಡ್ಸ್ಕೊಂಡ್ಬಿಡಮ್ಮ ಆರಾಮಾಗಿ. ಯಾಕಂದ್ರೆ ನೀವು ಟಾಪ್ 6 ಅಲ್ಲಿ ಆಚೆ ಬಂದಾಗ ಎಲ್ರಿಗೂ ಶಾಕಿಂಗ್ ಆಗಿತ್ತು. ನಿಮ್ಮನ್ನ ಟಾಪ್ 3 ಅಲ್ಲಿ ನೋಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಅಟ್ಲೀಸ್ಟ್ ಟಾಪ್ 1 ಟಾಪ್ 2 ಬಿಡಿ, ಟಾಪ್ 3 ಅಲ್ಲಾದ್ರೂ ನೋಡ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಟಾಪ್ 6 ಅಲ್ಲಿ ಎಲಿಮಿನೇಟ್ ಆದಾಗ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಏನು ಮಾಡೋಕ್ಕಾಗಲ್ಲ, ವೋಟಿಂಗ್ ಹಂಗೆ ಬಂದಿರೋದ್ರಿಂದ ಏನು ಮಾಡೋಕ್ಕಾಗತ್ತೆ. ಆಮೇಲೆ ಅದೇ ಇಲ್ಲಿ ಬಂದಮೇಲೆ ನಾವು ಸಮಾಧಾನ ಮಾಡ್ತೀವಿ, ತಲೆ ಕೆಡ್ಸ್ಕೊಂಡ್ಬಿಡ. ಅಲ್ಲೇನು ಬಂದಿಲ್ಲ ಅಂದರೆ ಇನ್ನು ಮುಂದಕ್ಕಿಂತ ದೊಡ್ಡದಾಗಿ ಏನೋ ಕಾಯ್ತದೆ ಅಂತ. ಟಾಸ್ಕ್ ಮಾಸ್ಟರ್ ಅಂತ ಒಂದು ದೊಡ್ಡ ಟೈಟಲ್ ಕೊಟ್ಟಿದ್ದಾರೆ ಜನ ನಿಮಗೆ. ಆ ಟೈಟಲ್ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ. ನಾವು ಅಲ್ಲಿ ಕಷ್ಟಪಟ್ಟು ಆಟಾಡಿದ್ದಕ್ಕೂ ಒಂದು ವ್ಯಾಲ್ಯೂ ಸಿಕ್ಕಿದೆ ಅಂತ ಖುಷಿ ಆಗುತ್ತೆ. ಅದು ಬೇರೆ ಈ ಸತಿ ಬರೀ ಟಾಸ್ಕ್ ಮಾಸ್ಟರ್ ಅಲ್ಲದೆ ಗ್ರ್ಯಾಂಡ್ ಟಾಸ್ಕ್ ಮಾಸ್ಟರ್ ಅಂತ ಮನೆಯಲ್ಲಿ ಬಿಗ್ ಬಾಸ್ ಹೇಳಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ. ಅಷ್ಟು ಕಷ್ಟಪಟ್ಟು ಒಂದು ಸೋಲ್ದೆ ಗೇಮ್ಸ್ ಆಡಿದಕ್ಕೂ ಸಾರ್ಥಕ ಅನಿಸುತ್ತೆ. ಟಾಪ್ 1 ನಲ್ಲಿ ವಿನ್ನರ್ ಆಗಿ ಗಿಲ್ಲಿ, ರನ್ನರ್ ಅಪ್ ಆಗಿ ರಕ್ಷಿತಾ ಅವ್ರು ಬಂದಿದ್ದಾರೆ. ಅನ್ಕೊಂಡಿದ್ರೆ ಅವರಿಬ್ರು ಬರ್ತಾರೆ ಅಂತ? ನಾನು ಹೇಳಿದ್ದಲ್ಲ, ನಾನೇ ಬರೋದು ಅಂತ ಅನ್ಕೊಂಡಿದ್ದೆ. ಅವ್ರು ಬಂದ್ಮೇಲೆ ಸೂಪರ್ ಅಂತಾನೆ ಅನ್ಕೊಂಡೆ. ಅವ್ರವ್ರ ಆಟ ಚೆನ್ನಾಗಿ ಆಡಿರ್ತಾರೆ. ಪ್ರತಿಯೊಬ್ಬರಿಗೂ ಅವ್ರವ್ರ ಆಟ ಎಷ್ಟು ಕಷ್ಟ ಅಂದ್ರೆ ಹೆಂಗ್ ಆಟ ಆಡಿರ್ತೀವಿ, ನಾವ್ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತಾನೆ ಅನ್ಕೊಂಡು ಪ್ರತಿಯೊಬ್ರು ಅವ್ರು ಗೆಲ್ಬೇಕು ಅಂತಾನೆ ಅನ್ಕೊಂಡಿರ್ತೀವಿ. ಸೊ ಖುಷಿನೇ. ಯಾರು ಗೆದ್ರೆ ಏನಂತೆ, ಯಾರಾದ್ರೂ ಒಬ್ರು ಬೆಳೀತಾ ಇರ್ಬೇಕು. ಬಿಗ್ ಬಾಸ್ ಇಂದ ಆಚೆ ಬಂದ ನಂತರ ಲೈಫ್ ಹೇಗೆ ಬದಲಾಗಿದೆ? ಬಿಗ್ ಬಾಸ್ಗೆ ಹೋಗಕ್ ಮುಂಚೆ ಕಂಡುಹಿಡಿಯೋರು, ಬಟ್ ಈ ಲೆವೆಲ್ಗೆ ಯಾರು ಕಂಡುಹಿಡಿತಾ ಇರಲಿಲ್ಲ. ನಾನು ಇವಾಗ ಮಾಸ್ಕ್ ಹಾಕೊಂಡೋದ್ರು ಕಂಡು ಹಿಡಿತಾರೆ, ಎಲ್ಲಾದ್ರೂ ಹೋದ್ರೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರು ಕಂಡು ಹಿಡಿತಾರೆ. ಆಮೇಲೆ ಚಾನ್ಸಸ್ ತುಂಬ ಬರ್ತಿದೆ. ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಬೇರೆ ರಿಯಾಲಿಟಿ ಶೋಸ್ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ಫೋನ್ ಬರ್ತಿದೆ. ಸೊ ಖುಷಿ ಆಗುತ್ತೆ. ಒಂದು ಒಳ್ಳೆ ಡಿಸಿಷನ್ ತೊಗೊಂಡು ಒಂದು ಒಳ್ಳೆ ಆಪರ್ಚುನಿಟಿನ ಹಿಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ವೇಟ್ ಮಾಡ್ತಾ ಇದ್ದೀನಿ. ಓಕೆ, ಈ ಸಲ ಬಿಗ್ ಬಾಸ್ ನೋಡಿದಷ್ಟು ಜನ ಬೇರೆ ಯಾವ ಬಿಗ್ ಬಾಸ್ ನೋಡಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಟಾಪ್
ಅವ್ರು ಹೇಳಿದ್ರು 37 crore ಪ್ಲಸ್ ಓಟ್ಸ್ ಬಂದಿದೆ ಅಂತ. ಸೊ ನಿಮಗೂ ಅದರಲ್ಲಿ ಕ್ರೋರ್ ಅಲ್ಲಿ ಓಟ್ ಬಂದಿರತ್ತೆ. ಈ ಹಿಂದೆ ಸೀಸನ್ ಅಲ್ಲಿ ಯಾರಿಗೂ ಅಷ್ಟು ಓಟ್ಸ್ ಬಂದಿಲ್ಲ. ಸೊ ಇಷ್ಟೆಲ್ಲ ಓಟ್ಸ್ ಕೊಟ್ಟು ಜನರು ಇಷ್ಟು ಪ್ರೀತಿ ತೋರಿಸಿದ್ರೆ ಜನರಿಗೆ ಏನ್ ಹೇಳ್ತೀರಾ? ಅವ್ರ ಪ್ರೀತಿ, ಅವ್ರ ಆಶೀರ್ವಾದ, ಅದಕ್ಕೋಸ್ಕರನೇ ನಾವು ಕೆಲಸ ಮಾಡೋದು. ಹಾಗಾಗಿ ಅವ್ರಿಷ್ಟು ಪ್ರೀತಿ ತೋರಿಸಿರೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅವ್ರ ಈ ಪ್ರೀತಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಇನ್ನು ಮುಂದಕ್ಕೂ ನಾವೇನೇ ಮಾಡಿದ್ರು ಇನ್ನು ಮುಂದಕ್ಕೂ ಅವ್ರ ಪ್ರೀತಿ, ಅವ್ರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂತೀವಿ. ಎಷ್ಟು ಖರ್ಚು ಮಾಡಿದ್ರಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಾಗ? ಜಾಸ್ತಿ ಏನು ಮಾಡಿಲ್ಲ ಮೇಡಮ್, ಇರೋದನ್ನೇ ಎತ್ಕೊಂಡು ಹೋಗಿದ್ದೆ ಅಷ್ಟೇ. ಒಂದಷ್ಟು ಫ್ರೆಂಡ್ ಹತ್ರ, ನಮ್ಮ ಫ್ರೆಂಡ್ದೇ ಒಂದು ಬಟ್ಟೆ ಅಂಗಡಿ ಇತ್ತು, ಅಲ್ಲಿಂದ ಒಂದು ಸ್ವಲ್ಪ ಮಾತಾಡಿದ್ದೆ, ಅವನೇ ಕಳ್ಸಿಕೊಡ್ತಾ ಇದ್ದ. ಏನು ಖರ್ಚು ಮಾಡಿಲ್ಲ ಜಾಸ್ತಿ. ಅವ್ನು ನನ್ನ ಫ್ರೆಂಡ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿಗೆ ಕಳಿಸ್ಕೊಡ್ತಿದ್ದ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ₹1 ಖರ್ಚು ಮಾಡಿಲ್ಲ. ಓಕೆ. ಪೇಮೆಂಟ್ಸ್ ಸ್ಯಾಟಿಸ್ಫೈಡಾ ಬಂದಿರೋ ಪೇಮೆಂಟ್ಸ್? ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಅದು ಸ್ಯಾಟಿಸ್ಫೈ ಇಲ್ಲಾಂದ್ರೆ ಹೋಗ್ತಾನೆ ಇರಲಿಲ್ವಲ್ಲ ಒಳಗಡೆ. ಓಕೆ, ಒಟ್ಟಿನಲ್ಲಿ ಸ್ಯಾಟಿಸ್ಫೈಡ್. ಬಿಗ್ ಬಾಸ್ ಇಂದ ಇವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದೀರಿ, ಏನನ್ನ ಮಿಸ್ ಮಾಡ್ಕೊಂತಾ ಇದ್ದೀರಾ? ಬಿಗ್ ಬಾಸ್ ವಾಯ್ಸ್ ಆಗಿರ್ಬೋದು. ಮನೆ ಒಳಗ ಇಲ್ಲ, ಇವಾಗ ಆಚೆ ಬಂದಿದ್ದೀರಲ್ವಾ, ಇವಾಗ ಏನ್ ಮಿಸ್ ಇವಾಗ ಆಚೆ ಬಂದು ಬಿಗ್ ಬಾಸ್ ಮನೆ ಒಳಗಡೆ ಏನ್ ಮಿಸ್ ಮಾಡ್ಕೊಂತಾ ಇದ್ದೀನಿ ಅಂತ ಆಕ್ಚುಲಿ ಅದೇ ಎಕ್ಸಾಕ್ಟ್ಲಿ ಬಿಗ್ ಬಾಸ್ ವಾಯ್ಸು, ವೇಕಪ್ ಸಾಂಗ್, ಮೈಕ್, ಟಾಸ್ಕ್, ಎಸ್ಪೆಷಲಿ ಟಾಸ್ಕ್. ಆ ಟಾಸ್ಕ್ ಎಲ್ಲಿ ನಾವು ಹೊರಗಡೆ ಎಲ್ಲೂ ಆಟಾಡಲ್ಲ. ಆ ಟಾಸ್ಕ್ನ ಮಿಸ್ ಮಾಡ್ಕೊಂಡೆ. ಓಕೆ, ನೆಕ್ಸ್ಟ್ ಯಾವ್ದೆಲ್ಲ ಪ್ರಾಜೆಕ್ಟ್ಸ್, ಯಾವ ತರ ಪ್ರಾಜೆಕ್ಟ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? ಯಾಕಂದ್ರೆ ನೀವು ಅಲ್ಲಿ ಹೇಳಿದ್ರಿ ಸಿನಿಮಾ ಮಾಡ್ಬೇಕು ಅಂತ. ಸೊ ಯಾವ ತರ ಸಿನಿಮಾ ಮಾಡ್ಬೇಕು ಅಂತ ಇದ್ದೀರಾ? ಈ ತರ ಆ ತರ ಅಂತ ಇಲ್ಲ ಮೇಡಮ್. ಒಂದೊಳ್ಳೆ ಸ್ಟೋರಿ ಕೇಳಿದಾಗ ನನಗೆ ಇಷ್ಟ ಆಗ್ಬೇಕು ಫಸ್ಟ್, ಅದಾದ್ಮೇಲೆ ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಪ್ರಯತ್ನ ನಾನು ಮಾಡೋದು, ಮಿಕ್ಕಿದೆಲ್ಲ ದೇವ್ರಿಗೆ ಜನರಿಗೆ ಬಿಟ್ಟಿತ್ತು. ಓಕೆ, ನೀವು ಬಿಗ್ ಬಾಸ್ ಮನೆ ಒಳಗಡೆ ಯಾರ ಎಲಿಮಿನೇಷನ್ ನಿಮಗೆ ತುಂಬಾ ಶಾಕಿಂಗ್ ಆಗಿತ್ತು? ಅಭಿಷೇಕ್ ಅವ್ರನ್ನ ಮೀಟ್ ಮಾಡಿದ್ರಾ? ಮಾಡಿದ್ದೆ. ಓಕೆ, ಏನಂದ್ರು ಅವರು? ಅವನ ಆಚೆ ಬಂದ್ವೆ ಒಳ್ಳೆ ಕೆಲಸ ಮಾಡಿದೆ ಅಂತ ಅಂದ. ಅಂದ್ರೆ ಅವನ ಆಚೆ ಬೇಗ ಬಂದಲ್ಲ, ಒಳ್ಳೆ ಕೆಲಸ ಆಯ್ತು ಅಂತ ಅಂದ. ಯಾಕೆ? ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ. ಏನಿಲ್ಲ, ತುಂಬಾ ಚೆನ್ನಾಗಿ ಆಟ ಆಡಿದೆ, ಏನ್ ತಲೆ ಕೆಡಿಸ್ಕೊಂಡ 6th place ಬಂದಿರೋದು, ನೀನಂತೂ ತುಂಬಾ ಚೆನ್ನಾಗಿ ಆಟ ಆಡಿದೆ ಅಂತ ಅಂದ. ಓಕೆ, ಬೇರೆ ಯಾರು ಎಲಿಮಿನೇಷನ್ ಶಾಕಿಂಗ್ ಆಗಿರ್ಲಿಲ್ಲ? ಬೇರೆ ಯಾರಾದ್ರೂ ಒಬ್ರು ಹೋದ್ರೆ ಸಾಕು ಅಂತ ಅನ್ಸೋದಲ್ಲ ಮೇಡಮ್, ಏನು ಶಾಕಿಂಗ್. ಎಲ್ಲರೂ ಕಾಂಪಿಟೇಟರ್ಸ್. ಅದಕ್ಕೆ ಯಾರಾದ್ರೂ ಹೋಗ್ರಪ್ಪ, ಒಂದ್ 3 ವಾರ 4 ವಾರ ಯಾರು ಹೋಗ್ಲೇ ಇಲ್ಲ, ಬರೀ ಬರ್ತಾ ಇದ್ರು ಒಳಗಡೆಗೆ. ಯಾರಾದ್ರೂ ಒಬ್ರು ಆಚೆ ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ದೆ. ಇನ್ನ ನೀವು ಒಂದ್ಸಲನೂ ಕಳಪೆಗೆ ಹೋಗಿರ್ಲಿಲ್ಲ, ಸೊ ಅದೆಷ್ಟು ಖುಷಿ ಇದೆ? ಅಥವಾ ಹೋಗ್ಬೇಕು ಅಂತ ಆಸೆ ಇತ್ತ ಹೆಂಗೆ? ಯಾಕಂದ್ರೆ ಕಾವ್ಯ ಅವರು ಕಳಪೆ ಹೋಗ್ಬೇಕು ಅಂತ ಆಸೆನ ಲಾಸ್ಟ್ ವೀಕಲ್ಲಿ ಹೇಳ್ಕೊಂಡಿದ್ರು. ನನಗೇನು ಆಸೆ ಇರಲಿಲ್ಲ, ಆದ್ರೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಕ್ಯಾಪ್ಟನ್ ಆಗಿದ್ದಾಗ. ಯಾವುದೋ ಅದೇ 1 to 11 ಪೊಸಿಷನ್ ನಿಲ್ಲಿಸ್ತೀನಲ್ಲ, ಆ ಪೊಸಿಷನ್ ಯಾರು ನಿಲ್ಸಿದ್ರು ಯಾರಿಗೂ ಇಷ್ಟ ಆಗಲ್ಲ. ಒಬ್ಬರು ಫಸ್ಟ್ ಒಂದು ಬಿಟ್ಟು ಇನ್ನು ಎಲ್ಲರಿಗೂ ಇದಿರುತ್ತೆ. ಆ ವೀಕಲ್ಲಿ ನನ್ನ ನಿಲ್ಲಿಸ್ತಾರೆ ಅಂತ, ನನ್ನ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಏನೋ ಬೈ ಮಿಸ್ ಆಗಿ ಗಿಲ್ಲಿನೇ ಹೋಗ್ಬಿಟ್ಟೆ. ಓಕೆ, ಇನ್ನು ಕಿಚ್ಚನ ಚಪ್ಪಾಳೆ, ಎಲ್ಲರೂ ಮನೆಯೊಳಗಡೆ ಇರ್ಬೇಕಾದ್ರೆ ಆ ಕಿಚ್ಚನ ಚಪ್ಪಾಳೆಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ. ಸೊ ನಿಮಗೆ ಕಿಚ್ಚನ ಚಪ್ಪಾಳೆ ಬಂದಾಗ ಎಷ್ಟು ಖುಷಿಯಾಗಿತ್ತು? ಆ್ಯಕ್ಚುಲಿ ಆ ವಾರ ವ್ಯಕ್ತಿತ್ವದ ವಾರ ಅಂತ ಸುದೀಪ್ ಸರ್ ಅದಕ್ಕೆ ಮುಂಚೆ ಹೇಳಿರ್ತಾರೆ. ಆ ವಾರದಲ್ಲಿ ನನ್ನ ವ್ಯಕ್ತಿತ್ವ ನೋಡಿ, ಆ ವ್ಯಕ್ತಿತ್ವಕ್ಕೋಸ್ಕರ, ಆ ಪರ್ಸ್ನಾಲಿಟಿಗೋಸ್ಕರ ಒಂದು ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ತುಂಬ ಖುಷಿ ಆಗುತ್ತೆ. ಬೇರೆ ಏನಕ್ಕೆ ಕೊಡ್ಬೋದು, ಆದರೆ ಆ ಥರ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ತುಂಬ ಖುಷಿ ಆಗುತ್ತೆ. ಲಾಸ್ಟ್ ಬಿಗ್ ಬಾಸ್ ಲಾಸ್ಟ್ ವೀಕಲ್ಲಿ ಕಿಚ್ಚನ ಚಪ್ಪಾಳೆ, ಆ ವೀಕ್ ಲಾಸ್ಟ್ ಇತ್ತು. ಆ ವೀಕಲ್ಲಿ ಧ್ರುವಂತ್ ಅವ್ರಿಗೆ ಇಡೀ ಸೀಸನ್ ಕಿಚ್ಚನ ಚಪ್ಪಾಳೆ ಸಿಕ್ತು. ಸೊ ಎಲ್ಲೋ ಒಂದ್ ಕಡೆ ಜನ ಕಿಚ್ಚ ಸುದೀಪ್ ಅವರನ್ನ ಕೂಡ ಟ್ರೋಲ್ ಮಾಡಿದ್ರು, ಧ್ರುವಂತ್ ಅವರು ಡಿಸರ್ವ್ ಇರ್ಲಿಲ್ಲ, ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡ್ಬೋದಿತ್ತು ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಸುದೀಪ್ ಸರ್ ಅವ್ರ ಕಿಚ್ಚನ ಚಪ್ಪಾಳೆ ಅಂತ ಒಂದು ಕೊಡ್ತಾ ಇರ್ತಾರೆ. ಅವ್ರಿಗೆ ಇಷ್ಟ ಆಗಿರೋದನ್ನ, ಅಂದ್ರೆ ಇವಾಗ ನಿಮ್ಗೊಂದೇನೋ ಇಷ್ಟ ಆಗ್ಬೋದು, ಅದು ನನಗೆ ಇಷ್ಟ ಆಗಿರಲ್ಲ. ಹಂಗಂತ ನಿಮ್ಗೆ ಇಷ್ಟ ಆಗಿರೋದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಸುದೀಪ್ ಸರ್ ಅವ್ರಿಗೆ ಅಲ್ಲಿ ಇಷ್ಟ ಆಗಿ ಒಂದು ಅವರಲ್ಲೂ ಹೇಳ್ತಾರೆ, ನಿಮ್ಮ VT ಜರ್ನಿ ನೋಡಿ, ಒಂದು ಇಡೀ ಸೀಸನ್ಗೆ ನಿಮ್ಮ ಕಾಂಟ್ರಿಬ್ಯೂಷನ್ ನೋಡಿ ನಾನು ಈ ಥರ ಚಪ್ಪಾಳೆ ಕೊಡ್ತಾ ಇದ್ದೀನಿ ಅಂತ. ಸೊ ಅವ್ರಿಗೆ ಇಷ್ಟ ಆಗಿರ್ಬೋದು. ಒಬ್ಬೊಬ್ರಿಗೆ ಒಂದೊಂದು ಮೂವಿ ತುಂಬ ಇಷ್ಟ ಆಗುತ್ತೆ, ಆ ಮೂವಿಗೆ ಆ ಹೀರೋಗೆ ಫ್ಯಾನ್ ಆಗಿರ್ತಾರೆ. ಒಂದು 10 ಜನಕ್ಕೆ ಆ ಮೂವಿ ಇಷ್ಟ ಆಗಲ್ಲ. ಸೊ ಅವ್ರು ಇಷ್ಟಪಟ್ಟಿರೋರು ತಪ್ಪು ಅಂತಲ್ಲ. ಸೊ ಹಂಗೆ VT ನೋಡಿದಾಗ, ಅವ್ರ ಕಾಂಟ್ರಿಬ್ಯೂಷನ್ ನೋಡಿದಾಗ, ಸುದೀಪ್ ಸರ್ಗೆ ಈ 11-12 ಸೀಸನ್ ನಡೆಸ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಇಷ್ಟ ಆಗಿರ್ಬೋದು. ಏನೋ ಒಂದು ಪಾಯಿಂಟ್, 1-2 ಪಾಯಿಂಟ್ VTಯಲ್ಲಿ ಇಷ್ಟ ಆಗಿರ್ಬೋದು, ಕೊಟ್ಟಿರ್ಬೋದು. ಅದನ್ನ ತಪ್ಪು ಅಂತ ನಾನು ಹೆಂಗೆ ಹೇಳಿ? ವೀಕ್ಲಿ ಕಿಚ್ಚ ಸುದೀಪ್ ಸರ್ ಅವ್ರು ಬಂದು ಒಂದಷ್ಟು ಕಿವಿ ಮಾತನ್ನ ಹೇಳ್ತಾರೆ, ಒಂದಷ್ಟು ಬುದ್ಧಿ ಮಾತನ್ನ ಹೇಳ್ತಾರೆ. ಸೊ ಅದು ನಿಮ್ಗೆ ನೆಕ್ಸ್ಟ್ ವೀಕಿಗೆ ನಿಮ್ಗೆ ಹೆಲ್ಪ್ ಆಗ್ತಾ ಇತ್ತಾ? ತುಂಬಾ ಹೆಲ್ಪ್ ಆಗ್ತಿತ್ತು.
ಅವರು ಅದೇ ಸೈಲೆಂಟ್ ಆಗಿದ್ದೀರಾ ಅದು ಇದು ಅಂತಂದಾಗ ಏನೋ ನಮ್ದೊಂದು ಚಿಕ್ಕ ಪ್ರಯತ್ನ ಆದರೂ ಇರೋದು, ಏನಾದರೂ ಒಂದು ಮಾತಾಡೋಕ್ಕೆ ಏನೋ ಟಾಪಿಕ್ಕು ಆ ಥರ ಬೇರೆ ಬೇರೆ ಡಿಫ್ರೆಂಟಾಗಿ ಏನಾದರೂ ಇದು ತಪ್ಪು ಇದು ಸರಿ. ನೀವು ನೋಡೋಕೆ ಹೋದ್ರೆ ಲಾಸ್ಟಲ್ಲಿ ನಾನು ಕ್ಯಾಪ್ಟನ್ಸಿ ಗೆದ್ದಾಗ ನಾನು ಕ್ಯಾಪ್ಟನ್ ರೂಮ್ಗೆ ಎಂಟ್ರ್ ಆಗಿರಲ್ಲ. ಅವ್ರು ಬಂದ ಒಂದು ಮಾತು ಹೇಳಿದ್ಮೇಲೆ ಓ ಕರೆಕ್ಟು, ನಾನು ಇಲ್ಲ ಆ ಥರ ಏನು ನನ್ನ ಕಡೆಯಿಂದ ಏನೂ ತಪ್ಪಾಗಿಲ್ಲ ಅಂತ ಅನಿಸಿ ನಾನು ಕ್ಯಾಪ್ಟನ್ ರೂಮ್ಗೆ ಹೋಗೋದು. ಸೊ ಆ ಥರ ಸಜೆಷನ್ ಬಂದು ಕೊಟ್ಟಾಗ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಬಿಗ್ ಬಾಸ್ ಮನೇಲಿ ಏನ್ ಕಲ್ತ್ರಿ? ಬಿಗ್ ಬಾಸ್ ಮನೇಲಿ ಟಾಸ್ಕ್ ಆಡೋದು ಕಲಿತೆ. ಅದಕ್ಕೆ ಟಾಸ್ಕ್ ಮಾಸ್ಟರ್ ಅಂತ ಟೈಟಲ್ ಕೊಟ್ಟಿರೋ. ಅದು ಬಿಟ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ಡ್ಯಾನ್ಸ್ ಆಡೋದು ಕಲಿತೆ. ನೀವು ಡ್ಯಾನ್ಸ್ ಆಡ್ತಾ ಇದ್ರಲ್ಲ? ಅಲ್ಲ, ಬೆಳಿಗ್ಗೆ ಎದ್ದಿದ ತಕ್ಷಣ ಡ್ಯಾನ್ಸ್ ಆಡೋದು ಕಲಿತೆ. ಓಕೆ, ಅದ್ ಬಿಟ್ಟು ಅಷ್ಟೇ? ಅದ್ ಬಿಟ್ರೆ ನಮ್ಮಮ್ಮ ಎಲ್ಲ ಕಲ್ಸ್ಬಿಟ್ಟವ್ರು, ಅಲ್ಲೋಗಿ ಕಲಿ ಅಂತದೇನಿಲ್ಲ ನನಗೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಪಡ್ಕೊಂಡಿರೋದೇನು ಕಳ್ಕೊಂಡಿರೋದೇನು? ಪಡ್ಕೊಂಡಿರೋದು ಅದೇ, ಸುಮ್ಮನೆ ಹೇಳ್ತಾ ಇದ್ದೀನಿ, ಕಲ್ತಿರೋದು ಅದೇ, ಪಡ್ಕೊಂಡಿರೋದು ಅದೇ. ಒಬ್ರು ನಮ್ಮ ಹತ್ರ ಮಾತಾಡ್ಬೇಕಂದ್ರೆ ಅವರು ಹೆಂಗಿರ್ತಾರೆ, ನಮ್ಮ ಹಿಂದೆ ಹೋದ್ಮೇಲೆ ಅದೇ ಮನುಷ್ಯ ಹೆಂಗಿರ್ತಾರೆ ಅಂತ ಒಂದು ಕಲ್ತಿದ್ದೀನಿ, ಪಡ್ಕೊಂಡಿದ್ದೀನಿ, ಜ್ಞಾನ ಪಡ್ಕೊಂಡಿದ್ದೀನಿ. ಕಳ್ಕೊಂಡಿರೋದೇನು ಅಂದರೆ ನನಗೆ ಅಂಥದ್ದೇನು ಕಳ್ಕೊಂಡಿಲ್ಲಪ್ಪ. ಎಲ್ಲೋ ಒಂದು ಕಡೆ ನೀವು ಸೈಲೆಂಟ್ ಆಗಿದ್ದಿದ್ದು ಏನಾದ್ರು ಟಾಪ್ 6 ಅಲ್ಲಿ ಬರೋ ಥರ ಆಯ್ತಾ? ನಾನು ಹೊರಗಡೆ ಸೈಲೆಂಟ್ ಅಂತೂ ಇಲ್ಲ, ನಾನು ಜಾಸ್ತಿ ಚೆನ್ನಾಗೇ ಮಾತಾಡ್ತೀನಿ. ಆದ್ರೆ ಬಿಗ್ ಬಾಸ್ ಮನೇಲಿ ಸೈಲೆಂಟ್ ಅನ್ನೋದಕ್ಕಿಂತ ನೀವು ನೋಡಿ, ಅಲ್ಲಿ ನಾನು ಮಾತಾಡ್ಬೇಕಾದ್ರೆ ಆ ಕಡೆಯಿಂದ ಆಪೋಸಿಟ್ ಯಾರು ಮಾತಾಡ್ತಾ ಇರ್ಲಿಲ್ಲ, ವಾದ ವಿವಾದ ಅನ್ನೋದೇ ಇರ್ಲಿಲ್ಲ ನನ್ನ ವಿಷಯದಲ್ಲಿ. ಬೇರೆ ನೀವು ನಾಮಿನೇಷನ್ ನೋಡಿದ್ರೆ ಎಲ್ಲರೂ ಜಗಳ ಆಡೋರು, ನಾಮಿನೇಷನ್ ಎಲ್ಲರೂ ಪ್ರತಿಯೊಬ್ರು ಜಗಳ ಆಡೋರು. ನಾನು ಬಂದ್ರೆ ಮಾತ್ರ ಯಾರು ಜಗಳ ಆಡ್ತಿರ್ಲಿಲ್ಲ. ನಾನು ಯಾಕೆ ಅಂತಾನೆ ನಾನು ಹೋಗಿ ಎಲ್ರೂ ಕೇಳ್ಬಿಟ್ಟಿದ್ದೀನಿ ಒಂದೊಂದ್ಸತಿ, ನಾನು ನಾಮಿನೇಟ್ ಮಾಡಿದಾಗ ನನ್ನ ಹತ್ರ ಮಾತಾಡಿ ವಾದ ವಿವಾದ ಮಾಡಿ, ನಾವು ಮಾತಾಡಿದ ಯಾಕೆ ಹಂಗೆ ಒಪ್ಕೊತಾ ಇದ್ದೀರಾ ಅಂತ. ಇಲ್ಲ ಏನಾದರೂ ಒಂದು ಒಪಿನಿಯನ್, ಅವರಿಬ್ರು ಜಗಳ ಆಡ್ಬೇಕಂದ್ರೆ ನಿಮ್ಮದು ತಪ್ಪು ಅನ್ನೋ ಜಗಳನೇ ನಿಂತೋಗೋದಲ್ಲಿ ನಾನು ಹೇಳಿದಾಗ. ಆಮೇಲೆ ಒಪಿನಿಯನ್ ನನ್ನೇ ಕೇಳೋರು. ಸೊ ಇವಾಗ ನಾನೇನಾದರೂ ಮಾತಾಡ್ಬೇಕಂದ್ರೆ ಆ ಕಡೆಯಿಂದ ಏನಾದರೂ ಒಂದು ಇರಬೇಕು. ಆ್ಯಕ್ಷನ್ಗೆ ರಿಯಾಕ್ಷನ್ ಇದ್ದರೆ ಇನ್ನೊಂದು ಸ್ವಲ್ಪ ಮಾತಾಡ್ತಾ ಇದ್ದೆ ನಾನು. ನಾನು ಹೇಳ್ತಾ ಇದ್ದೆ ಒಂದು ಪಾಯಿಂಟು, ನಾನು ಪಾಯಿಂಟ್ ಟು ಪಾಯಿಂಟ್ ಮಾತಾಡೋದು. ಹಿಂಗೆ ಮೈಲಾರಿ ಸುತ್ಕೊಂಡು ಗೋವಾಗೆಲ್ಲ ಹೋಗಲ್ಲ ನಾನು. ಎಲ್ಲಿ ಏನು ಮಾತಾಡಬೇಕು, ಬೆಂಗಳೂರೇ ಮಾತಾಡ್ತೀನಿ. ಅದು ಒಂದು ಚಿಕ್ಕ ಲೈನಲ್ಲಿ ಮುಗಿಸ್ತೀನಿ. ಅದು ಚಿಕ್ಕ ಲೈನಲ್ಲಿ ಮುಗ್ದಿದ್ದು ಅವರು ಅಕ್ಸೆಪ್ಟ್ ಮಾಡಿದಾಗ ನಾನು ನೆಕ್ಸ್ಟ್ ಲೈನ್ಗೆ ಹೋಗೋದೇ ಇಲ್ಲ. ಸೊ ಅದು ಸೈಲೆಂಟ್ ಅಂತ ಅನ್ಸಿರ್ಬೋದು ಅಷ್ಟೇ, ನಾನಂತೂ ಸೈಲೆಂಟ್ ಇರಲಿಲ್ಲ. ಓಕೆ, ಬಿಗ್ ಬಾಸ್ ಮನೇಲಿ ಜಗಳ ಆಡಿದ್ರೇನೆ ಅವ್ರು ಕಾಣಿಸೋದು ಅನ್ನೋ ಟಾಕ್ಸ್ ಇದೆ, ಅದು ಹೌದಾ? ಜಗಳ ಏನಕ್ಕಾಗುತ್ತೆ ಹೇಳಿ? ಏನಾದರೂ ಒಂದು ಘಟನೆ ನಡೆದಾಗ ಒಂದು ಈ ಕಡೆ ತಪ್ಪಿರುತ್ತೆ, ಇಲ್ಲ ಈ ಕಡೆ ತಪ್ಪಿರುತ್ತೆ. ಆ ತಪ್ಪುಗಳಾದಾಗ ಜಗಳ ಆಗುತ್ತೆ. ಆ ತಪ್ಪುನ ಜಗಳನ ಆ ಸಿಚುವೇಶನ್ಗಳಲ್ಲೇ ಒಬ್ಬ ವ್ಯಕ್ತಿತ್ವ ಏನು, ಒಬ್ರದ್ದು ವ್ಯಕ್ತಿತ್ವ ಏನು, ಇನ್ನೊಬ್ರದ್ದು ವ್ಯಕ್ತಿತ್ವ ಏನು, ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಕಾರಣ. ಸೊ ಆ ಜಗಳ ಆದ್ರೆ ತಾನೇ ಆ ವ್ಯಕ್ತಿತ್ವ ಏನು ಅಂತ ಅದನ್ನ ತೋರ್ಸಕ್ಕಾಗದವ್ರು. ಸುಮ್ಮನೆ ಹಿಂಗೆ ಕುತ್ಕೊಂಡು ಹಿಂಗೆ ನಾನು ತಲೆ ಕೆರ್ಕೊಂಡು ಕುತ್ಕೊಂಡಿದ್ರೆ ಅದನ್ನ 24 ಅವರ್ ಇರುತ್ತೆ ಇಡೀ ದಿನದಲ್ಲಿ, ಅದು 1.5 ಅವರ್ಗೆ ಹಾಕ್ಬೇಕು ಅಂದ್ರೆ ಅದ್ರಲ್ಲಿ ಏನೋ ಇರಬೇಕು. ಸೊ ಕಾಣಿಸ್ಕೊಳ್ಳೋಕೆ ಜಗಳನೇ ಆಗಬೇಕು ಅಂತೇನಿಲ್ಲ, ಒಂದೊಳ್ಳೆ ಕಾಮಿಡಿ ಇರ್ಬೋದು, ಜಾಸ್ತಿ ಒಂದು ಮೆಸೇಜ್ ಇರ್ಬೋದು, ಆ ಥರ ಏನಿದ್ರು ಆಗ್ತಾರೆ. ಅಲ್ಲಿ ಒಳಗಡೆ ಇರ್ಬೇಕಂದ್ರೆ ಮೆಸೇಜ್ ಅಂತ ಕೊಡೋಂಥದ್ದು ಏನಿರಲ್ಲ, ಜಗಳನೇ ಇರುತ್ತೆ. ಅಂದ್ರೆ ಜಗಳ ಆಗುತ್ತೆ ಅಲ್ಲಿ, ಅಂತ ಸಿಚುವೇಶನ್ಸ್ ತಂದಿಡ್ತಾರೆ ಬಿಗ್ ಬಾಸ್. ಓಕೆ, ಬಿಗ್ ಬಾಸ್ ಹೋಗಿ ಆಚೆ ಬಂದವರು ಕೆಲವರು ಪಾಸಿಟಿವ್ ಆಗೇ ಇರ್ತಾರೆ, ಕೆಲವರು ನೆಗೆಟಿವ್ ಆಗಿ ಪೋಟ್ರೆ ಆಗಿರ್ತಾರೆ. ಸೊ ನೀವು ಅದರಲ್ಲಿ ಪಾಸಿಟಿವ್ ಆಗಿ ಪೋಟ್ರೆ ಆಗಿದ್ದೀರಾ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ? ನಾನು ಒಳಗಡೆ ಹೋಗ್ಬೇಕಂದ್ರೆ ಅದನ್ನೇ ಹೇಳ್ತಾ ಇದ್ದೆ, ಗೆಲ್ತೀನೋ ಬಿಡ್ತೀನೋ, ನೆಗೆಟಿವ್ ಅಂತೂ ಆಗ್ಬಾರ್ದು ನಾನು ಅಂತ. ಸೊ ಹಂಗೆ ಆಗಿದ್ದೀನಿ, ಖುಷಿ ಇದೆ. ಕೇಳಿದ್ರೆ ಎಲ್ಲೋ ನೆಗೆಟಿವ್ ಆಗಿದ್ದೀನೋ ಇಲ್ವೋ ಅಂತ? ಹಾಗೆ ಆಗಿರ್ತೀನಿ, ನಂಗೂ ಗೊತ್ತು. ಎಲ್ಲೋ ಕಮೆಂಟ್ಸ್ ಅದು ಇದೆಲ್ಲ ಬರ್ತಾರೆ. ಇಲ್ವಲ್ಲ, ಅಷ್ಟೇನ್ ನೆಗೆಟಿವ್ ಆಗಿಲ್ಲ. ಅಷ್ಟಾಗಿಲ್ಲ, ನಾನು ಹೇಳ್ತಾ ಇರೋದು ಎಲ್ಲೋ ಒಂದು ಚಿಕ್ಕ ಕಮೆಂಟ್ಗಳು, ಏನೋ ಒಂದು ಸ್ಟೇಟ್ಮೆಂಟ್ಗಳು ಇರುತ್ತೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಅದೇ ಪಾಸಿಟಿವ್ ಕಮೆಂಟ್ಸ್ ಹಾಕೋರು ಇರ್ತಾರೆ, ನೆಗೆಟಿವ್ ಕಮೆಂಟ್ಸ್ ಹಾಕೋರು ಇರ್ತಾರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು ಕೂಡ. ಓಕೆ, ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರೆ, ಲೈಕ್ ಅವ್ರನ್ನ ಒಬ್ರನ್ನೇ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡೋದು, ಇದೆಲ್ಲ ವರ್ಕ್ ಆಗುತ್ತಾ ಬಿಗ್ ಬಾಸ್ ಮನೆಯಲ್ಲಿ? ಅಂದ್ರೆ ಇವಾಗ ಫ್ರೆಂಡ್ಸ್ ಆಗಿರೋರು ಯಾರು ನಾಮಿನೇಟ್ ಮಾಡಲ್ಲ, ಅದು ಗ್ರೂಪಿಸಮ್ ಅನ್ಬೋದು, ಏನೋ ಅನ್ಬೋದು. ಇವಾಗ ನಾನು ನಿಮ್ಮ ಜೊತೆ ಚೆನ್ನಾಗಿರೋ ನಿಮ್ನ ಯಾಕೆ ನಾಮಿನೇಟ್ ಮಾಡ್ತೀನಿ? ನಾನು ಚೆನ್ನಾಗಿಲ್ದಿರೋರ್ನ ಫಸ್ಟ್ ನಾಮಿನೇಟ್ ಮಾಡಿ ಆಚೆ ಹಾಕ್ಬೇಕು ಅಂತ ಅಂದ್ಕೊಂಡಿರ್ತಾರೆ, ಯಾರೇ ಇದ್ರು ಅಷ್ಟೇ. ಅದು ತಪ್ಪೇ ಅಲ್ಲ, ಹಂಗಿದ್ರೆ ಫ್ರೆಂಡೇ ಆಗಬಾರ್ದು ಒಳಗಡೆ ಹೋದ್ಮೇಲೆ. ನಂಗೆ ತಪ್ಪು ಅಂತೇನು ಅನ್ಸಲ್ಲ. ಆಮೇಲೆ ಅದು ವರ್ಕು ಆಗುತ್ತೆ. ಯಾರನ್ನು ನಾಮಿನೇಟ್ ಮಾಡಿದೆ, ಬರೀ ಒಂದು 4 ಜನ ನಾಮಿನೇಟ್ ಮಾಡಿದ್ರೆ 4 ಜನದಲ್ಲಿ ಒಬ್ರು ಆಚೆ ಹೋಗ್ಲೇಬೇಕಲ್ಲ. ಲಾಸ್ಟ್ ಸೀಸನ್ ನಿಮ್ ಫ್ರೆಂಡ್ ಭವ್ಯ ಅವರು ಕೂಡ ಹೋಗಿದ್ರು. ಸೊ ನೀವ್ ಈ ಸಲ ಎಂಟ್ರಿ ಕೊಟ್ಟಾಗ ನಿಮ್ ತಲೆಯಲ್ಲಿ ಏನ್ ಇಟ್ಕೊಂಡು ಹೋಗಿದ್ರಿ ಅಂತ? ನಾನು ಬಿಗ್ ಬಾಸ್ ಸೀಸನ್ ಯಾವ್ದು ನೋಡಿಲ್ಲ. ಓಕೆ, ನೋಡಿಲ್ಲ. ಒಬ್ರ ಹತ್ರ ಯಾರ ಹತ್ರ ಸಜೆಷನ್ ತಗೊಂಡಿಲ್ಲ. ಏನ್ ಮಾಡ್ಬೋದು, ಏನು ಎತ್ತ ಹೆಂಗಿರುತ್ತೆ ಅನ್ನೋ ಆ ಥರನೂ ಯಾರ ಹತ್ರ ನಾನು ಮಾತಾಡಿಲ್ಲ. ಹೋಗಿದ್ದು ಬಂದಿದ್ದು ಅಷ್ಟೇ. ಅದು ಬಿಟ್ರೆ ನಂಗೆ ಗೊತ್ತು, ಏನೇ ಕೇಳಿಸ್ಕೊಂಡು ಹೋದ್ರು ನಾನು ಏನು ಮಾಡಲ್ಲ, ನನಗೆ ಗೊತ್ತದು.
ನಾನು ಹೆಂಗಿದ್ದೀನೋ ಹಂಗೆ ಇರ್ತೀನಿ. ನಂಗೆ ನಾಟಕ ಮಾಡಕ್ಕೆ ಬರಲ್ಲ, ಸುಮ್ಮನೆ ಮಾತಾಡಕ್ಕೆ ಬರಲ್ಲ. ಏನೋ ಟಾಪಿಕ್ ಇದ್ರೆ ಮಾತ್ರ ಮಾತಾಡೋದು ನಾನು. ಓಕೆ, ನೀವ್ ಏನಕ್ಕೆ ಒಪ್ಕೊಂಡ್ರಿ ಬಿಗ್ ಬಾಸ್? ಮನೇಲಿ ಒಪ್ಸಿದ್ರು. ಅಂದ್ರೆ ನೀವು ಫೋರ್ಸ್ಫುಲಿ ಹೋದ್ರಾ? ನಮ್ಮ ಮನೇಲಿ ಫೋರ್ಸ್ಫುಲ್ ಮಾಡಿದ್ರು. ಅಂದ್ರೆ ನೀವು ಸ್ಯಾಟಿಸ್ಫೈಡ್ ಇಲ್ಲ ಈಗ ಬಿಗ್ ಬಾಸ್ ಮನೆ ಹೋಗಿದ್ದಕ್ಕೆ? ಹೋಗಿ ಬಂದ್ಮೇಲೆ ಖುಷಿಯಾಗಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಹೋಗ್ಬೇಕಂದ್ರೆ ನಮ್ಮ ಮನೇಲೆ ಹೇಳ್ಬಿಟ್ಟು ಕಳ್ಸಿದ್ವಿ. ಯಾರು ಫೋರ್ಸ್ ಮಾಡಿ? ನಮ್ಮ ಅಮ್ಮ, ನನ್ನ ವೈಫ್ ಇಬ್ರು ಫೋರ್ಸ್ ಮಾಡಿದ್ರು. ಏನಕ್ಕೆ ಅಂತ ಕೇಳಿಲ್ಲ ಅವರಿಗೆ? ಅವ್ರಿಗೆ ಇಷ್ಟ, ಬಿಗ್ ಬಾಸ್ ನೋಡ್ತಾರೆ ಅವರು, ಹೋಗು ಚೆನ್ನಾಗಿರುತ್ತೆ ಅಂತ. ನಾನು ಹೋಗು ಅಲ್ಲಿ 4 ತಿಂಗಳು ಬಾಧೆ ಬೀಳ್ಕೊಂಬರ್ಲಿ ಅಂತ ಅವರು. ಅಂದ್ರೆ ನಿಮ್ ಕಾಟ ಬೇಡ ಅಂತನಾ? ನನ್ನ ಕಾಟ ಅವ್ರಿಗೆ ಬೇಡ ಅಂತಲ್ಲ, ಜಾಸ್ತಿ ನಿಮ್ದೇಗೋನು ಇವನು ಯಾವ್ದು ತಲೆ ಕೆಡಿಸ್ಕೊಂತ ಇಲ್ಲ, ಅಲ್ಲೋಗಿ ತಲೆ ಕೆಡಿಸ್ಕೊಂಬರ್ಲಿ ಅಂತ ಹಾಕಿದ್ರು ಒಳಗಡೆ. ನಿಮ್ ಮನೆಯವರು ಅಂದ್ರೆ ನಿಮ್ ವೈಫ್ ಇರ್ಬೋದು, ನಿಮ್ ಮನೆ ತಾಯಿ ಇರ್ಬೋದು, ನಿಮ್ಮನ್ನ ಬಿಟ್ಟು ಬೇರೆ ಯಾರಿಗೆ ಸಪೋರ್ಟ್ ಮಾಡ್ತಿದ್ರು? ನಮ್ಮಮ್ಮ ಹೇಳಿದ್ರಲ್ಲ, ಗಿಲ್ಲಿ ನಾನು ಇಲ್ಲ ಅಂತಿದ್ರೆ ಗಿಲ್ಲಿಗೆ 99 ಓಟ್ ಆಗ್ತಿದ್ದೆ ಅಂತ. ನನ್ನ ವೈಫು ಅವಳೇನು ಹೇಳಿಲ್ಲ, ಕೇಳ್ತೀನಿ, ನೀವು ಹೋದ್ಮೇಲೆ ಕೇಳ್ತೀನಿ. ಇಲ್ಲೇ ಹೇಳಿರ್ತಾರಲ್ವಾ ನಿಮಗೆ? ನಿಜವಾಗ್ಲೂ ಹೇಳಿಲ್ಲ, ನಾನು ಕೇಳಿಲ್ಲ, ಅವಳು ಹೇಳಿಲ್ಲ. ಯಾಕೆ ಕೇಳಿಲ್ಲ ಸರ್? ಕೇಳ್ಬೇಕು ಅನ್ಸಿಲ್ವಾ? ಬಿಗ್ ಬಾಸ್ ಆ ಥರ ಎಲ್ಲ ಟಾಪಿಕ್ ಓಪನ್ ಮಾಡಿ ಮಾತಾಡೋಂಥ ಮನುಷ್ಯ ಅಲ್ಲ ನಾನು. ನನ್ನ ತಲೆಗೆ ಬಂದ್ರೆ ಏನೋ ಒಂದು ಟಾಪಿಕ್ ಅವ್ರಾಗವ್ರು ನನ್ನ ಹತ್ರ ಮಾತಾಡಿದ್ರೆ ಮಾತಾಡೋದು ನಾನು. ನೀವು ಒಳಗಡೆ ನೋಡಿದ್ದೀರಾ, ಬೇರೆಯವ್ರು ನನ್ನ ಹತ್ರ ಟಾಪಿಕ್ ತಗೊಂಡು ಮಾತಾಡಬೇಕು, ನಾನು ಒಂದು ಟಾಪಿಕ್ ತೆಗೆದು ಮಾತಾಡೋದೇ ಇಲ್ಲ. ಅದು ನಂಗೆ ಬರೋದೇ ಇಲ್ಲ, ನೆನಪೇ ಆಗಲ್ಲ. ನೀವು ಅನ್ಕೊಂಡಿದ್ರ ಪೇರೆಂಟ್ಸ್ ಬರೋ ವೀಕ್ ತನಕ ನಾನು ಇರ್ಬೇಕು ಅಂತ? ಯಾಕಂದ್ರೆ ತುಂಬಾ ಜನ ಕಂಟೆಸ್ಟೆಂಟ್ ಆಸೆ ಪಡ್ತಾರೆ ಪೇರೆಂಟ್ಸ್ ನಮ್ಮ ಬಿಗ್ ಬಾಸ್ ಮನೆ ಎಂಟ್ರಿ ಕೊಡ್ಬೇಕು ಅಂತ. ಸೊ ನೀವ್ ಹಂಗ ಆಸೆ ಪಟ್ಟಿದ್ರ? ನಾನೇ ಗೆಲ್ತೀನಿ ಅಂತ ಹೇಳ್ತಾ ಇದ್ದೀನಿ, ಅದೇ ಆಸೆ ಇತ್ತು ನನಗೆ. ಫಿನಾಲೆವರೆಗೆ ಹೋಗಿ ಗೆಲ್ಲಬೇಕು ಅನ್ನೋ ಆಸೆ ಇತ್ತು, ಅಂದಮೇಲೆ ಅಲ್ಲಿ ಇದ್ದೇ ಇರ್ತೀನಿ ಅಂತ ಅನ್ಕೊಂಡಿದ್ದೆ. ಓಕೆ, ಇದು ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್? ನನ್ನ ಪ್ರಕಾರ ನನ್ನ ಕಾನ್ಫಿಡೆನ್ಸ್. ಅದು ಕಾನ್ಫಿಡೆನ್ಸ್ ಅಲ್ಲ, ಎಲ್ರಿಗೂ ಇರುತ್ತಲ್ಲ ಆಸೆ ಗೆಲ್ಬೇಕು ಅಂತ. ಆಮೇಲೆ ನಾನು ಇಲ್ಲಿವರೆಗೂ ಇರ್ತೀನಿ, ಇಲ್ಲಿವರೆಗೂ ಇರಲ್ಲ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಇದ್ರೆ ಜೈ, ಇಲ್ಲ ಅಂದ್ರೆ ಹೋಯ್ತು ಪರವಾಗಿಲ್ಲ, ಇಲ್ಲಿಗೆ ಮುಗೀತು ಪಯಣ ಅಂತ. ಬಟ್ ಎಲ್ಲದಕ್ಕೂ ರೆಡಿ ಆಗಿದೆ. ರೆಡಿ. ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಮೇಡಮ್, ಯಾವ ವಿಷಯಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾವ ವಿಚಾರದಲ್ಲೂ ತಲೆ ಕೆಡಿಸ್ಕೊಳ್ಳಲ್ಲ, ಒಂಥರ ಪಾಸಿಟಿವ್ ಪರ್ಸನ್. ಪಾಸಿಟಿವ್ ಪರ್ಸನ್ ಅನ್ನೋದಕ್ಕಿಂತ ಯೋಚನೆ ಮಾಡಿ ಏನು ದಬ್ಬಾಗಕ್ಕಾಗಲ್ಲ ಯಾವ ವಿಚಾರದಲ್ಲೂ. ಏನಾದರೂ ಒಂದು ಅದಾಗಬೇಕು ಅಂದರೆ ಮಾಡಬೇಕಷ್ಟೆ. ಯೋಚನೆ ಮಾಡಿ ಏನು ಉಪಯೋಗ ಇಲ್ಲ. ಒಂದು ಯಾವ್ದಾನ ಒಂದು ಏನಾದರೂ ಆದಾಗ ಬೇಜಾರು ಮಾಡ್ಕೊಳೋದ್ರಲ್ಲೂ ಉಪಯೋಗ ಇಲ್ಲ, ಅಳೋದ್ರಲ್ಲೂ ಉಪಯೋಗ ಇಲ್ಲ. ಇರೋಷ್ಟು ದಿನ ಖುಷಿಯಾಗಿದ್ದು ಪೀಸ್ ಆಗಿದ್ರೆ ಸಾಕು. ಓಕೆ, ಯಾವ ಇನ್ಸಿಡೆಂಟ್ ಬಿಗ್ ಬಾಸ್ ಮನೇಲಿ ಆಗಬಾರ್ದಿತ್ತು ಅಂತ ನಿಮಗೆ ಅನ್ಸುತ್ತೆ? ಅದೇ ನಾನು ಲಾಸ್ಟ್ ಟಾಸ್ಕ್ ಆಡ್ಬೇಕಂದ್ರೆ ಅದು ತೆಗೆದುಬಿಡ್ತೀನಲ್ಲ, ನನಗೆ ಗೊತ್ತಿಲ್ಲ ತೆಗಿತೀನಲ್ಲ, ಅದು ಆಗಬಾರ್ದಿತ್ತು. ಯಾಕಂದರೆ ಅವ್ರ ಪೊಸಿಷನಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ನಾನೇನು ಮಾಡಿಲ್ಲ ಅಂತಲೇ ಯೋಚನೆ ಬರೋದು. ಸೊ ಅದಾಗಬಾರ್ದಾಗಿತ್ತು ಅಷ್ಟೇ. ಬಿಗ್ ಬಾಸ್ ಮನೆಯಲ್ಲಿ ನೀವು ಜಾಸ್ತಿ ಮಿಸ್ ಮಾಡ್ಕೋತಾ ಇರೋ ಪ್ಲೇಸ್ ಯಾವ್ದು ಇವಾಗ? ಮೇನ್ ಡೋರ್ ಹತ್ರ. ನೀವು ಲಾಸ್ಟ್ ಬರ್ಬೇಕಿದ್ರೆ ಅಲ್ಲೇ ಬರ್ದು ಬಂದಿದ್ರಿ, ಆಟೋಗ್ರಾಫ್ ಹಾಕ್ ಬಂದಿದ್ರಿ. ಯಾಕೆ ಆ ಪ್ಲೇಸ್ ಮಿಸ್ ಮಾಡ್ತಾ ಇದ್ರಿ? ನಾವೆಲ್ಲರೂ ನಮ್ಮ ಬ್ಯಾಚ್ ಅವರೆಲ್ಲ ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದು, ಜಾಸ್ತಿ ಕುತ್ಕೊಂಡು. ಅಂದರೆ ಸ್ಟಾರ್ಟಿಂಗ್ ಇರಲಿಲ್ಲ, ಲಾಸ್ಟ್ ಸೀಸನ್ ಅವ್ರು ಬಂದಿದ್ರಲ್ಲ ಆ ಟೈಮಿಂದ ಅಲ್ಲಿ ಕುತ್ಕೊಬೇಕಾದ್ರೆ ನಾವು ಕುತ್ಕೊಂಡೋಗಿ ಎಲ್ಲ ಕಾಣಿಸೋದು. ಕಿಚನ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಈ ಕಡೆ ಗಾರ್ಡನ್ ಏರಿಯಾ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಪ್ರತಿಯೊಂದು ಏರಿಯಾದಲ್ಲೂ ಕವರ್ ಆಗಿರೋದು, ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ಸೊ ಅದು ಇಷ್ಟ ಆಯ್ತು ನನಗೆ. ಅಲ್ಲಿ ಕುತ್ಕೊಂಡು ನಾನು ಅಭಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಅಲ್ಲಿ ಇಷ್ಟ. ಓಕೆ, ಇವಾಗ ಅಶ್ವಿನಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಲೈಕ್ ಗಿಲ್ಲಿ ಬಡವ ಅನ್ನೋ ಕಾರ್ಡ್ ಯೂಸ್ ಮಾಡಿದ್ರು, ಈ ಥರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಏನಿಲ್ಲ, ಏನಾದ್ರೆ ಅವ್ರು ಹೇಳಿರೋದು ಅವ್ರು ಕೇಳಿಸ್ಕೊಂಡಿರೋದು. ನಾನು ಅಂದ್ರೆ ಗಿಲ್ಲಿ ಏನಾದ್ರೂ ಆತರ ಹೇಳ್ಕೊಂಡಿದ್ರ, ನನ್ ಬಡವ ಹಂಗೇನಾದ್ರೂ ಹೇಳ್ಕೊಂಡಿದ್ರ? ನನ್ನ ಹತ್ರ ಇಲ್ಲ, ಅವ್ರ ಹತ್ರ ಗೊತ್ತಿಲ್ಲ. ಓಕೆ, ನಿಮ್ಮ ಹತ್ರ ಏನು ಆತರ ಹೇಳ್ಕೊಂಡಿಲ್ಲ. ಓಕೆ, ಯಾವ ಕ್ವಾಲಿಟೀಸ್ ಅವ್ರನ್ನ ವಿನ್ ಮಾಡಿರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಮಾತು. ನಿಮಗೆ ಏನು ಇಷ್ಟ ಆಗ್ತಿತ್ತು ಅವರಲ್ಲಿ? ನನ್ನ ವಿಷಯಕ್ಕೆ ಬರ್ತಾ ಇರಲಿಲ್ಲ, ಅದೇ ಇಷ್ಟ ಆಗ್ತಿತ್ತು. ಓಕೆ, ರಕ್ಷಿತ್ ಅವರಲ್ಲಿ? ಓವರ್ ಆಕ್ಟಿವ್, ಅಂದ್ರೆ ಹೈಪರ್ ಆಕ್ಟಿವ್. ಸೊ ಅದಿಷ್ಟ ಆಗೋದು. ಲೈಕ್ ಅವ್ರನ್ನ ಅದೇ ಅವರ ಹೈಪರ್ ಆಕ್ಟಿವೇ ಟಾಪ್ 2 ಅಲ್ಲಿರೋ ಥರ ಮಾಡಿತ್ತು ಅಂತ ಅನಿಸ್ತಾ ಇದೆಯಾ? ಇರ್ಬೋದು, ಅದೇ ಇಷ್ಟ ಆಗಿರ್ಬೋದು ಜನರಿಗೆ. ಓಕೆ, ಮನೆಯಿಂದ ಆಚೆ ಬರ್ತೀರಾ, ಇಲ್ಲಿ ಜನಗಳು ನೀವು ಕೊಟ್ಟಂಥ ಪ್ರೀತಿಗೆ ಏನು ಹೇಳ್ತೀರಾ? ನಿಮ್ಮನ್ನು ವೆಲ್ಕಮ್ ಮಾಡಿದ ರೀತಿಗೆ, ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ವೆಲ್ಕಮ್ ಮಾಡಿದ ರೀತಿಗೆ ಏನು ಹೇಳ್ತೀರಾ? ಇಷ್ಟೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿಯಿಂದ ಹಿಡಿದು ನಮ್ಮ ಕಸಿನ್ಸು, ಫ್ರೆಂಡ್ಸು ಎಲ್ಲರೂ ಪಾಪ ಅಷ್ಟು ಮಾಡೋ ಅವಶ್ಯಕತೆ ಇಲ್ಲ, ಆದರೂ ಮಾಡ್ತಿದ್ದಾರೆ ಅಂತಂದರೆ ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ನಾನು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ. ತುಂಬ ಖುಷಿ ಆಯಿತು. ಓಕೆ, ಸುದೀಪ್ ಸರ್ ಜಾಕೆಟ್ ಸಿಕ್ತು, ಎಷ್ಟು ಖುಷಿ ಇದೆ? ಗೆದ್ನಲ್ಲ.
ಅಲ್ಲ ಜಾಕೆಟ್ ಸಿಕ್ಕಿದೆ ಗೆದ್ದಿರೋದು ಫೀಲಾ? ಅವ್ರ ಮಾತು, ಆ ಜಾಕೆಟು, ಇನ್ನೇನ್ ಗೆಲ್ಬೇಕು ಹೇಳಿ. ಅಷ್ಟೇ. ಅವ್ರು ಹೇಳಿದ ಮಾತು, ನಮ್ಮಮ್ಮಗೆ ಅವ್ರು ಹೇಳಿದ ಮಾತು, ಅದೇ ಗೆದ್ದಂಗೆ ಆಯ್ತು ನಮ್ಗೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ಲಾನ್ಸ್ ಎಲ್ಲ ಏನು? ಅದೇ ಹೇಳಿದ್ನಲ್ಲ, ಸಿನಿಮಾ ಮಾಡಬೇಕು, ಸಿನಿಮಾ ಕ್ಲಿಕ್ ಆಗಬೇಕು, ಒಂದು ದೊಡ್ಡ ಮಟ್ಟಿಗೆ ಬೆಳಿಬೇಕು. ಇಷ್ಟು ಆಗಬೇಕು ಅಂದರೆ ಜನರ ಪ್ರೀತಿ, ಆಶೀರ್ವಾದ, ಅವ್ರು ಸಪೋರ್ಟ್ ಮಾಡಿದ್ರೆ ಅಲ್ಲಿವರೆಗೂ ಹೋಗೋದು. ಇಲ್ಲಿವರೆಗೂ ಬಂದಿರೋದು ಅವರಿಂದಾನೆ, ಇನ್ನು ಮುಂದಕ್ಕೂ ಅವರೇ ಕರ್ಕೊಂಡು ಹೋಗ್ಬೇಕು ಪ್ಲ್ಯಾನಲ್ಲಿ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದಷ್ಟು ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ. ಇನ್ನು ಮುಂದಿನ ಲೈಫ್ಗೆ ಒಳ್ಳೇದಾಗಲಿ, ಹಾಗೆಯೇ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಿಮಗೆ ಆರಿಸ್ಕೊಂಬರ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಧನುಷ್ ಅವರ ಮಾತಾಗಿತ್ತು. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.